ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಏನಪ್ಪ ನವ್ಯ ಸ್ಯಾರೀಸ್ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಾ ಇರ್ಬೋದು. ಹೌದು, ಹಬ್ಬಗಳು ಸ್ಟಾರ್ಟ್ ಆಯ್ತಲ್ಲ. ಸೊ ಇದು ನಾನು ಮಂಗಳಗೌರಿ ವ್ರತ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಎರಡರೊಳಗೆ ಯಾವ ಸ್ಯಾರಿ ಉಡ್ಸೋದು ಗೌರಮ್ಮಗೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳು 2 ಸ್ಯಾರಿನೂ ಕಿತ್ತಾಕ್ಬಿಟ್ಟಿದ್ದಾಳೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮಂಗಳವಾರ ಬೆಳಗ್ಗೆ ಎದ್ದು ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆದರೆ ಇದು ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಅಂದರೆ 4 ಮಂಗಳವಾರ ಬರುತ್ತಲ್ಲ. ಸೊ 4 ಮಂಗಳವಾರನೂ ಕೂಡ ಇದು ಮಂಗಳಗೌರಿ ವ್ರತನ ಮಾಡಬೇಕು. ಇದು ಮಂಗಳಗೌರಿದು ಬುಕ್ಕೇ ಸಿಗುತ್ತೆ, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಿಮಗೆ. ಸೊ ಈ ವ್ರತನ ಬೆಳಗ್ಗೆ ಎದ್ದು ನಾವೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು. ಅಂದರೆ ಮಾವಿನ ಎಲೆ, ವೀಳ್ಯದೆಲೆ, ಬಾಳೆಕಂದು, ದೀಪಾಲೆ ಕಂಬ ಆಗಿರ್ಬೋದು, ಆರತಿ ತಟ್ಟೆ, ನೆನಗಡಲೆ, ತಂಬಿಟ್ಟು, ಎಲೆ ಅಡಿಕೆ ಮತ್ತು ಗೌರಿ ಅರ್ಶಿಣದಲ್ಲಿ ಗೌರಮ್ಮನ ಮಾಡ್ಕೋಬೇಕು. ಗಣೇಶನೂ ಕೂಡ ಇಟ್ಕೋಬೇಕು ಅಲ್ಲೇ. ಸೊ ನಾನೆಲ್ಲ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊತೀನಿ. ಮಂಗಳಗೌರಿಗೆ ಒಬ್ಬೊಬ್ಬರು ತಾಳಿ ತೊಗೊಂಡಿರ್ತಾರೆ, ಒಬ್ಬೊಬ್ಬರು ಅರ್ಶಿಣದ ಕೊಂಬನ್ನು ಕಟ್ತಾರೆ. ಸೊ ನಾನು ತಾಳಿ ತೊಗೊಂಡಿದ್ದೆ. ಸೊ ಅದನ್ನು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೋಬೇಕು, ಬಾಗಿನ ಸಾಮಾನು ಇಟ್ಕೋಬೇಕು, ಹೂ ಬತ್ತಿ, ಅರ್ಶಿಣದ ದಾರ, ಬಳೆ, ಬ್ಲೌಸ್ ಪೀಸು, ಈ ಥರ ಎಲ್ಲದನ್ನು ಕಂಪ್ಲೀಟಾಗಿ ಅರೇಂಜ್ ಮಾಡಿ ಇಟ್ಕೋಬೇಕು. ಅಂದರೆ ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಹೋಗ್ಬಿಡುತ್ತೆ ಮಾಡೋಕ್ಕೆ. ಬಟ್ ಹೂವಿಷ್ಕ ಇರೋದ್ರಿಂದ ನಾನು ಎಲ್ಲದೂ ಎತ್ತಿ ಇಟ್ಟಿರಬೇಕು. ಸೊ ಅವಳು ಒಂದು ಸತಿ ಏನಾದರೂ ಹೇಳಿದ್ರೆ ಮುಗ್ದೇ ಹೋಯಿತು. ಸೊ ನೋಡಿ ಎಲ್ಲದೂ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇವತ್ತು ನಾನು ಪೂಜೆ ಎಲ್ಲ ಮುಗಿಸಿ ನನ್ನ ಸಿಸ್ಟರು ಅಷ್ಟೇ ಇವತ್ತು ಅಂದರೆ ಉದ್ದಾಪನೆ ಮಾಡ್ತಾಯಿದ್ದಾರೆ. ಅಂದರೆ ಅವರು ವ್ರತನ ಕೊನೆ ಮಾಡ್ತಾಯಿದ್ದಾರೆ. ಅವರು 11 ವರ್ಷ ಮಂಗಳಗೌರಿ ವ್ರತ ಮಾಡಿ 11ನೇ ವರ್ಷಕ್ಕೆ ಅವರು ಉದ್ದಾಪನೆ ಮಾಡ್ತಾಯಿದ್ದಾರೆ. ಇದು ನಂದು 12ನೇ ವರ್ಷದ ಮಂಗಳಗೌರಿ ವ್ರತ. ಅಂದರೆ ಕೆಲವರು 5 ವರ್ಷಕ್ಕೆ ಉದ್ದಾಪನೆ ಮಾಡ್ತಾರೆ, 9 ವರ್ಷಕ್ಕೆ ಉದ್ದಾಪನೆ ಮಾಡ್ತಾರೆ. ಸೊ ನೆಕ್ಸ್ಟ್ 16 ವರ್ಷಕ್ಕೆ ಉದ್ದಾಪನೆ ಮಾಡ್ತಾರೆ. ಸೊ ನಾನು ನೆಕ್ಸ್ಟ್ 16 ವರ್ಷಕ್ಕೆ ಉದ್ದಾಪನೆ ಮಾಡಬೇಕು. ಈ ವ್ರತನ ನಾವು ಪೂಜೆ ಮಾಡಿ 3 ಜನ 5 ಜನ ಮುತ್ತೈದೆಯರಿಗೆ ಎಷ್ಟು ಜನ ಆಗ್ತಾರೋ ಅಷ್ಟು ಜನ ಅವರಿಗೆ ಕುಂಕುಮ ಕೊಟ್ಬಿಟ್ಟು ಆ ಮಡ್ಲು ತುಂಬಿಬಿಟ್ಟು ಆಮೇಲೆ ನಾನು ತಿಂಡಿ ತಿನ್ನೋದು. ಮಂಗಳಗೌರಿ ವ್ರತ ಆಚರಣೆ ಯಾಕೆ ಮಾಡ್ತಾರೆ ಅಂದರೆ ಪತಿಗೆ ದೀರ್ಘಾಯುಸ್ಸು ಉಂಟಾಗಲಿ ಅಂತ ಹೇಳಿ ಈ ವ್ರತನ ಆಚರಿಸ್ತಾರೆ. ಅಂದರೆ ಸುಮಂಗಲಿಯಾಗಿರಲಿ, ಪತಿಗಳಿಗೆ ದೀರ್ಘಾಯುಸ್ಸು ಉಂಟಾಗಲಿ ಮತ್ತು ಅವ್ರ ಕೆಲಸ ಕಾರ್ಯ ಎಲ್ಲ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈ ವ್ರತಾಚರಣೆನ ಮಾಡ್ತಾರೆ. ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಎಲ್ಲ ಬೆಳಗಿ ಮತ್ತು ಮಂಗಳಗೌರಿ ಬುಕ್ ಅಂತ ಹೇಳಿದ್ನಲ್ವ, ಆ ಬುಕ್ಕಿಗೂ ಅಷ್ಟೇ ನಾವು ಪೂಜೆ ಮಾಡಿಬಿಟ್ಟು ಈ ಪಂಚಾರತಿನೇ ಅಂದರೆ 1 ಸ್ಪೂನ್ ತೊಗೋಬೇಕು ನಾವು. 1 ಸ್ಪೂನಿಗೆ ತುಪ್ಪನ ಸ್ವಲ್ಪ ಹಚ್ಚಿಟ್ಕೊಂಡ್ಬಿಟ್ಟು ಆ ದೀಪಕ್ಕೆ ಇಟ್ಕೋಬೇಕಾಗುತ್ತೆ. ಅದರಿಂದ ಬರೋ ಕಪ್ಪನ್ನ ಫಸ್ಟು ಗೌರಿಗೆ ಹಚ್ಚಿ ಆಮೇಲೆ ನಾವು ಹಚ್ಕೊಂಡು ಆಮೇಲೆ ಮನೇಲಿರೋದು ಅಂದರೆ ನಮ್ಮ ಪತಿಗೆ ಮತ್ತು ಮಕ್ಕಳಿಗೆ ಅಂದರೆ ಕುಂಕುಮಕ್ಕೆ ಯಾರೆಲ್ಲ ಬರ್ತಾರೆ ಅವ್ರಿಗೂ ಎಲ್ಲರಿಗೂ ಆ ಕಪ್ಪನ್ನ ಇಡಬೇಕು. ಮಂಗಳಗೌರಿಗೆ ಬುಕ್ಕಿಗೆ ಪೂಜೆ ಮಾಡಿಕೊಂಡು ಹೇಳಿದ್ನಲ್ವ, ಅದಾದಮೇಲೆ ಆ ಪಂಚಾರತಿ ದೀಪಕ್ಕೆ 1 ಸ್ಪೂನಿಗೆ ತುಪ್ಪ ಹಚ್ಕೊಂಬಿಟ್ಟು ಆ ದೀಪಕ್ಕೆ ಹಿಡಿಬೇಕು. ಕತೆ ಎಲ್ಲ ಓದಿದ್ದಾದಮೇಲೆ ನೈವೇದ್ಯ ಮಾಡಿ ಮತ್ತು ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಸೊ ಆರತಿನ ಬೆಳಗಿ ಪೂಜೆನ ಮುಗಿಸ್ಕೋಬೇಕಾಗತ್ತೆ. ಇದೆಲ್ಲ ಆದಮೇಲೆ ನಾನು ಅರ್ಶಿನ ಕುಂಕುಮಕ್ಕೆಲ್ಲ ಕಟ್ಬಿಟ್ಟು ಬಂದು ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಮಡ್ಲು ತುಂಬಿ ಮತ್ತು ನೈವೇದ್ಯಕ್ಕೆ ಪಾಯಸ ಮತ್ತು ಕೋಸಂಬರಿ ಮಾಡಿರ್ತೀವಲ್ಲ, ಸೊ ಅದನ್ನೆಲ್ಲ ಅವ್ರಿಗೂ ತಿನ್ನೋಕೆ ಕೊಟ್ಟು ಅವ್ರ ಹತ್ರ ಎಲ್ಲ ಆಶೀರ್ವಾದ ಪಡ್ಕೊಂಡು ಅದೆಲ್ಲ ಆದಮೇಲೆ ನಾನು ತಿಂಡಿ ತಿನ್ನೋದು. ಮಂಗಳಗೌರಿ ಬುಕ್ಕಲ್ಲೇ ಕೊಟ್ಟಿರ್ತಾರೆ ಅಂದರೆ ಏನೆಲ್ಲ ಇಡಬೇಕು ವ್ರತಾಚರಣೆಗೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲೇ ಸಿಗುತ್ತೆ ನಿಮಗೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ನಂದು ತಿಳಿಸ್ಕೊಡ್ತೀನಿ. ಸೊ ಇವಾಗ ನನ್ನ ಪೂಜೆ ಎಲ್ಲ ಮುಗೀತು. ದೇವರಿಗೆ ಆರತಿನೂ ಬೆಳಗಿಟ್ಕೊಂಡಾಯಿತು. ಕಪ್ಪು ಹೇಳಿದ್ನಲ್ಲ, ಆ ಸ್ಪೂನಲ್ಲಿ ಕಪ್ಪು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸಮಾಜ್ ಕೂಡ ಅಷ್ಟೇ ಆಫೀಸ್ಗೆ ಹೋಗಿದ್ರು. ಅವರು ಆಫೀಸಿಂದ ಬಂದು ಹೊರಡೋಣ ಅಂತ ಹೇಳಿ ಅಂದರೆ ಅವ್ರ ಅಣ್ಣನ ಮನೆಗೆ ಹೊರಡ್ತಾ ಇದ್ದೀವಿ ಇವಾಗ.
ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು 1 o'clock ಆಗೋಯ್ತು ಹೊರಡೋ ಅಷ್ಟೊತ್ತಿಗೆ ನಾವು. ಅಲ್ಲಿ ನಾವು ರೀಚ್ ಆದಾಗ ಜಸ್ಟ್ ಅವಾಗ ತಾನೇ ಪೂಜೆ ಆಗಿತ್ತು. ಪೂಜೆ ಎಲ್ಲ ಆಗಿ ಬಾಗಿನ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ನಾವು ಎಲ್ಲ ಹೋಗಿ ಊಟ ಮಾಡಿ ಬಾಗಿನ ಎಲ್ಲ ತೊಗೊಂಡು ಸೊ ಮನೆಗೆ ವಾಪಸ್ ಹೊರಟ್ವಿ. ಇವತ್ತಿನ ಈ ನನ್ನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.